ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ಇದ್ದವರಿಗೆ ಚಾಕು ಇರಿತವಾಗಿದೆ. ಲಕ್ಷಾಂತರ ಜನ ಸೇರಿದ ಕಾರ್ಯಕ್ರಮಕ್ಕೆ ನುಗ್ಗಿದ್ರು. ಸಿಕ್ಕವರಿಗೆ ಚಾಕು ಇರಿದು ಎಸ್ಕೇಪ್ ಆದ್ರು. ಬೆಳಗಾವಿಯ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ನಡೆದದ್ದಾದ್ರೂ ಏನು? ಕನ್ನಡ ಪ್ರೇಮಿಗಳಿಗೆ ಚಾಕು ಇರಿದಿದ್ದು ಯಾರು? ಮರಾಠಿಗರೇ ಇಲ್ಲಿ ಪುಂಡಾಟವನ್ನ ಮೆರೆದ್ರ? ಆ ಮಾಹಿತಿ ಇಲ್ಲಿದೆ ನೋಡಿ. ಕನ್ನಡ ರಾಜ್ಯೋತ್ಸವ ಅಂದ್ರೆ ಸಾಕು, ಎಂಇಎಸ್ನವರಿಗೆ ಅದೇನೋ ಉರಿ. ಕೆಂಪು ಹಳದಿ ಬಾವುಟ ಕಾಣಿಸಿದ್ರೆ ಮೆಣಸಿನಕಾಯಿ ಇಟ್ಟಂತಾಗುತ್ತೆ ಅನ್ಸುತ್ತೆ. ಅದಕ್ಕೆ ಪ್ರತಿ ಬಾರಿ ಕನ್ನಡ ರಾಜ್ಯೋತ್ಸವದಲ್ಲೂ ಎಂಇಎಸ್ ಪುಂಡರು ಮೆರವಣಿಗೆ, ಕರಾಳ ದಿನಾಚರಣೆ, ಕನ್ನಡ ವಿರೋಧಿ ಘೋಷಣೆ ಅಂತ ಒದ್ದಾಡ್ತಾ ಇರ್ತಾರೆ. ಈ ಬಾರಿ ಅವರಿಗೆ ಸೆಡ್ಡು ಹೊಡೆದು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರೆ ಅದರೊಳಗೆ ನುಗ್ಗಿದ ಕಿಡಿಗೇಡಿಗಳು ಕನ್ನಡಿಗರಿಗೆ ಚಾಕು ಚುಚ್ಚಿ ಪರಾರಿಯಾಗಿದ್ದಾರೆ. ಜನಜಂಗುಳಿಯಲ್ಲಿ ನುಗ್ಗಿದ್ರೂ 5 ಮಂದಿಗೆ ಚಾಕು ಚುಚ್ಚಿದ್ರು. ಒಂದು ಕಡೆ ಎಂಇಎಸ್ ಪುಂಡಾಟ, ಮತ್ತೊಂದು ಕಡೆ ಕನ್ನಡಿಗರಿಗೆ ಇರಿತ. ಬೆಳಗಾವಿ ಕನ್ನಡ ರಾಜ್ಯೋತ್ಸವದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಭಾರೀ ಆಕ್ರೋಶ. ಅವ್ವಾ ಕಣೋ ಕನ್ನಡ, ನಮ್ಮ ಜೀವ ಕಣೋ ಕನ್ನಡ, ಸಿದ್ಧ ಕಣೋ ಪ್ರಾಣ ಕೊಡೋಕೆ ಅಂತ ಬೆಳಗಾವಿಯಲ್ಲಿ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ಮಿಂದೇಳ್ತಾ ಇದ್ರು. ಎಲ್ಲಿ ಕನ್ನಡಕ್ಕೆ ವಿರೋಧ ಇರುತ್ತೋ ಅಲ್ಲೇ ನಾವು ಹೆಚ್ಚು ಕನ್ನಡದ ಕಂಪನ್ನ ಹಬ್ಬಿಸ್ತೀವಿ ಅಂತ ತುಂಬಾ ಜೋರಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಅಂಥ ಸಂಭ್ರಮದಲ್ಲೇ ಒಂದು ಕಿಡಿಗೇಡಿ ಕೃತ್ಯ ನಡೆದಿದೆ. ಯಾರೋ ಕನ್ನಡ ವಿರೋಧಿಗಳು ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಗೆ ನುಗ್ಗಿ ಸಿಕ್ಕವರಿಗೆ ಚಾಕು ಇರಿದು ಹೋಗಿದ್ದಾರೆ. ಕೆಲವರಿಗೆ ಕನ್ನಡ ಅಂದ್ರೆ ಅದೇನು ದ್ವೇಷವೋ, ಕನ್ನಡ ಬಾವುಟ, ಕನ್ನಡ ಜನರನ್ನ ಕಂಡ್ರೆ ಉರಿದುಕೊಳ್ತಾರೆ. ಬೆಳಗಾವಿಯಲ್ಲಿ ಕನ್ನಡ ವಿರೋಧಿಗಳ ಪುಂಡಾಟಿಕೆ ದಿನದಿಂದ ದಿನಕ್ಕೆ ಮಿತಿಮೀರಿ ಹೋಗ್ತಾ ಇದೆ. ಕನ್ನಡ ರಾಜ್ಯೋತ್ಸವ ಅಂದ್ರೆ ಬಾಯ್ ಬಡ್ಕೊಳ್ಳೋ ಮರಾಠಿ ಪುಂಡರು ಏನೋ ಒಂದು ಕಿರಿಕ್ ಮಾಡ್ತಾ ಇರ್ತಾರೆ. ನವೆಂಬರ್ 1ರಂದು ಎಂಇಎಸ್ ಬೆಳಗಾವಿ ಗಡಿಗೆ ನುಗ್ಗಿ ಪುಂಡಾಟ ತೋರಲು ಮುಂದಾಗಿತ್ತು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಗನೊಳ್ಳಿ ಬಳಿ ರಾಜ್ಯದ ಗಡಿಯೊಳಗೆ ನುಗ್ಗಲು ಶಿವಸೇನೆ ಕಾರ್ಯಕರ್ತರು ಮುಂದಾಗಿದ್ರು. 50 ಜನರ ಗುಂಪಿನೊಂದಿಗೆ ಮೆರವಣಿಗೆ ಮೂಲಕ ಆಗಮಿಸಿದ ಕಾರ್ಯಕರ್ತರು ಮಹಾರಾಷ್ಟ್ರ ಪರ ಘೋಷಣೆಗಳನ್ನ ಕೂಗಿದ್ರು. ಒಂದೇ ಅಲ್ಲ, ಬೆಳಗಾವಿಯಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಗುತ್ತಿದ್ರೆ ಅದನ್ನ ನೋಡಿಯೂ ಎಂಇಎಸ್ ಉರ್ಕೊಂಡಿತ್ತು. ನಾಡದ್ರೋಹಿ ಎಂಇಎಸ್ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದಂದು ಕರಾಳ ದಿನದ ಮೆರವಣಿಗೆಗೆ ಮುಂದಾಗಿತ್ತು. ಆದ್ರೆ ಕರಾಳ ದಿನಾಚರಣೆಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅನುಮತಿ ಕೊಡಲಿಲ್ಲ. ನಿರ್ಬಂಧದ ನಡುವೆಯೂ ಬೆಳಗಾವಿಗೆ ಬರೋದಾಗಿ ವಿಜಯ್ ದೇವನೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ರು. ಆದ್ರೆ ಬೆಳಗಾವಿಗೆ ನುಗ್ಗಲು ಯತ್ನಿಸಿದ್ದ ವೇಳೆಯೇ ಗಡಿಯಲ್ಲಿ ವಿಜಯ್ ದೇವನೆ ಮತ್ತವರ ಟೀಮನ್ನ ಪೊಲೀಸರು ತಡೆದಿದ್ರು. ಹೀಗೆ ಹಗಲಿನಲ್ಲೇ ಗಡಿಯೊಳಗೆ ನುಗ್ಗಿ ನಾಡದ್ರೋಹಿ ಕೆಲಸಗಳನ್ನ ಮಾಡಿದ ಎಂಇಎಸ್ಗೆ ಪೊಲೀಸರು ಕಡಿವಾಣ ಹಾಕಿದ್ರು. ಅವರು ವಿರೋಧಿಸಿದಷ್ಟು ನಾವು ಜಾಸ್ತಿ ಮಾಡ್ತೀವಿ ಅಂತ ಕನ್ನಡ ಪ್ರೇಮಿಗಳು ರಾತ್ರಿಗೆ ಬೆಳಗಾವಿಯಲ್ಲಿ ಹಿಂದೆಂದೂ ಇಲ್ಲದಂತಹ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಮಾಡಿದ್ರು. ಬೆಳಿಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕನ್ನಡ ರಾಜ್ಯೋತ್ಸವದ ಆಚರಣೆ ನಡೀತಾನೇ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡಿಜೆ, ಡ್ಯಾನ್ಸ್ ಅಂತ ಕನ್ನಡ ವಿರೋಧಿಗಳು ಹೊಟ್ಟೆ ಕಿಚ್ಚು ಪಡೋ ರೀತಿ ಬೆಳಗಾವಿಯಲ್ಲಿ ಕನ್ನಡ ಸಂಭ್ರಮ ನಡೀತಾ ಇತ್ತು. ಇಂತಹ ಸಂಭ್ರಮಾಚರಣೆಯ ನಡುವೆಯೇ ರಕ್ತ ಚೆಲ್ಲಿದೆ. ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಚಾಕು ಇರಿಯಲಾಗಿದೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹೇಗೆ ಅದ್ಧೂರಿಯಾಗಿ ನಡೀತಾ ಇದೆ, ಹೇಗೆ ಝಗಮಗಿಸ್ತಾ ಇದೆ ಅಂತ. ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸುಮಾರು 3 ರಿಂದ 4 ಲಕ್ಷ ಜನ ಆಗಮಿಸಿದ್ರಂತೆ. ಇದನ್ನೆಲ್ಲ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಂಡವರು ರಾತ್ರಿ ಆಗ್ತಾ ಇದ್ದಂತೆ ಆ ಲಕ್ಷಾಂತರ ಮಂದಿಯ ಜೊತೆಗೆ ನುಗ್ಗಿ ಕಿಡಿಗೇಡಿ ಕೃತ್ಯ ಎಸಗಿದ್ದಾರೆ. ಎದೆಯಲ್ಲಿ ಕನ್ನಡದ ಮೇಲೆ ಎಷ್ಟು ಆಕ್ರೋಶ, ದ್ವೇಷ, ದಳ್ಳುರಿ ಇತ್ತೋ ಏನೋ, ಏನು ಗೊತ್ತಿಲ್ಲದ ಅಮಾಯಕರನ್ನ ಚುಚ್ಚಿ ಕೊಲ್ಲಲು ಯತ್ನಿಸಿದ್ದಾರೆ. ಎಂಇಎಸ್ ಪುಂಡರೆ 5 ಮಂದಿಗೆ ಚಾಕು ಚುಚ್ಚಿದ್ರ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೇಳ್ತಿರೋದೇನು? ಬೆಳಗಾವಿಯ ಸದಾಶಿವನಗರದ ಲಕ್ಷ್ಮೀ ಕಾಂಪ್ಲೆಕ್ಸ್ ಬಳಿ ಈ ಘಟನೆ ನಡೆದಿದೆ. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ರೂಪಕಗಳ ಮೆರವಣಿಗೆ ನಡೆಯುತ್ತಾ ಇತ್ತು.
ವಿವಿಧ ರೂಪಗಳನ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸಲಾಗ್ತಾ ಇತ್ತು. ಈ ವೇಳೆ ಮೆರವಣಿಗೆ ಗುಂಪಿನಲ್ಲಿ ಏಕಾಏಕಿ ಬಂದ ಕಿಡಿಗೇಡಿಗಳು ಯದ್ವಾ ತದ್ವಾ ಚಾಕು ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಚಾಕು ಚುಚ್ಚಬೇಕು ಅಂತ ಮೊದಲೇ ತೀರ್ಮಾನಿಸಿ ಚಾಕು ಜಂಬೆ ಸಮೇತ ಆಗಮಿಸಿದ್ದ 10-11 ಮಂದಿ 5 ಮೇಲೆ ದಾಳಿ ನಡೆಸಿ ಪರಾರಿಯಾಗಿದ್ರು. ಈ ಘಟನೆಯಲ್ಲಿ ಗುರುನಾಥ ವಕ್ಕುಂದ, ಸಚಿನ್ ಕಾಂಬಳೆ, ಲೋಕೇಶ್ ಬೆಟಗೇರಿ, ಮಹೇಶ್, ವಿನಾಯಕ ಹಾಗೂ ನಜೀರ್ ಪಠಾಣ್ ಗಾಯಗೊಂಡಿದ್ದಾರೆ. ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಎಲ್ಲರೂ ಕನ್ನಡ ಕನ್ನಡ ಅಂತ ಜೈಕಾರ ಹಾಕ್ತಾ ಇದ್ರು. ಕನ್ನಡದ ಹರ್ಷೋದ್ಗಾರಗಳ ನಡುವೆ ಮೈಮರೆತಿದ್ರು. ಇಂಥ ಸಮಯದಲ್ಲಿ ಮೆರವಣಿಗೆ ಜಾಗದಲ್ಲಿ ಮೆರವಣಿಗೆ ಮಾಡುವಂತೆ ಸೇರಿಕೊಂಡ ದುಷ್ಕರ್ಮಿಗಳು ಏನು ಎತ್ತ ಅಂತ ವಿಚಾರಿಸದೆ ಚಾಕು ಇರಿದು ಅಲ್ಲಿಂದ ಕಾಲ್ಕೆತ್ತಿದ್ರು. ಚಾಕು ಇರಿದಿದ್ದು ಯಾರು, ಯಾಕಾಗಿ ಅನ್ನೋದು ಗೊತ್ತಾಗುವ ಮೊದಲೇ ಎಲ್ಲ ನಡೆದು ಹೋಗಿತ್ತು. ಯಾರೂ ಸಹ ಪ್ರಾಣ ಕಳೆದುಕೊಂಡಿಲ್ಲ. ಆದರೆ ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ನೀವು ನೋಡಬಹುದು ಬೆನ್ನು ಹೊಟ್ಟೆಗೆ ಚಾಕು ಚುಚ್ಚಿಸಿಕೊಂಡು ಹೇಗೆ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಂತ. ಅವರು ಯಾರು ಅನ್ನೋದೇ ಗೊತ್ತಿಲ್ಲ. 10-11 ಮಂದಿ ಬಂದಿದ್ರು, ಚಾಕು ಚುಚ್ಚಿ ಪರಾರಿಯಾಗಿದ್ದಾರೆ. ಅವರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಸಹ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಘಟನೆ ನಡೆದ ಸ್ಥಳದಲ್ಲಿನ ಸಿಸಿಟಿವಿ ವಿಡಿಯೋಗಳನ್ನ ಕಲೆ ಹಾಕುವ ಕೆಲಸ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಘಟನೆ ನಡೆದು 5 ಮಂದಿ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಭೇಟಿ ಕೊಟ್ಟಿದ್ರು. ಗಾಯಾಳುಗಳು ಅಡ್ಮಿಟ್ ಆದ ವಾರ್ಡ್ಗೆ ಭೇಟಿ ಕೊಟ್ಟು ಚಾಕು ಇರಿತಕ್ಕೊಳಗಾದವರಿಂದ ಮಾಹಿತಿ ಪಡೆದುಕೊಂಡರು. ಗಾಯಾಳುಗಳ ಭೇಟಿ ಬಳಿಕ ಪೊಲೀಸ್ ಕಮಿಷನರ್ ಭೂಷಣ್ ಮಾತನಾಡಿದ್ದು, ವೈ ಜಂಕ್ಷನ್ ಬಳಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಘರ್ಷಣೆಯಾಗಿದೆ. 4 ಜನರಿಗೆ ಚಾಕು ಇರಿತ ಆಗಿದೆ. ಒಬ್ಬರಿಗೆ ತಲೆಗೆ ಗಾಯವಾಗಿದೆ. 5 ಜನರು ಔಟ್ ಆಫ್ ಡೇಂಜರ್ ಇದ್ದಾರೆ. ಗಾಯಗೊಂಡ ಎಲ್ಲರೂ ನೆಹರು ನಗರದ ನಿವಾಸಿಗಳು. ಘಟನೆಯಾದ ಜಾಗದಲ್ಲಿ ಸಿಸಿಟಿವಿ ಪರಿಶೀಲನೆ ಕೂಡ ಮಾಡುತ್ತೇವೆ ಅಂತ ಕಮಿಷನರ್ ಹೇಳಿದ್ರು. ಇಲ್ಲಿ ವಾಯ್ ಜಂಕ್ಷನ್ ಪ್ಯಾಂಟಾಲೂನ್ ಶೋರೂಮ್ ಹತ್ತಿರ ಒಂದು ಮೆರವಣಿಗೆನಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ. ಅದರಲ್ಲಿ 4 ಮಂದಿಗೆ ಸ್ಟ್ಯಾಬಿಂಗ್ ಇಂಜುರಿ ಇದೆ, ಒಬ್ಬನಿಗೆ ಹೆಡ್ ಇಂಜುರಿ ಇದೆ. ಅದರಲ್ಲಿ ಎಲ್ಲರಿಗೆ ಏನು ಡೇಂಜರಸ್ ಅಂತ ಲೈಫ್ಗೆ ಅಂತ ಲೈಫ್ ಥ್ರೆಟ್ನಿಂಗ್ ಯಾವುದೇ ಇಲ್ಲ. ಲಕಿಲಿ 3 ಮಂದಿ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ತೊಗೊಂಡೋಗಿದ್ದಾರೆ. ಒಬ್ಬರಿಗೆ ಅಡ್ಮಿಟ್ ಇದ್ದಾರೆ ಮತ್ತು ಒಬ್ಬರಿಗೆ ಹೆಡ್ ಇಂಜುರಿ ಇದೆ, ಅವರಿಗೆ ಕೂಡ ಇಬ್ಬರು ಅಡ್ಮಿಟ್ ಇದ್ದಾರೆ. ಈ 3 ಮಂದಿ ಆಲ್ರೆಡಿ ಡಿಸ್ಚಾರ್ಜ್ ತಗೊಂಡು ಹೋಗಿದ್ದಾರೆ. ಇನ್ನು ನಮಗೆ ಬಂದಿದ್ದು ಇಷ್ಟು ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀವಿ ನಾವು. ಸಿಸಿಟಿವಿ ಅವರು ಕೂಡ ಇದ್ದಾರೆ, ನಮಗೆ ಗೊತ್ತಿಲ್ಲ ಏನು ಜಗಳ ನಡ್ತಾ ಇತ್ತು, ನಾವು ಬಿಡಿಸ್ಲಿಕ್ಕೆ ಹೋಗಿದ್ದೀವಿ, ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ. ಸಿಸಿಟಿವಿ ಎಲ್ಲ ಇದೆ ಅಲ್ಲಿ, ನಾಳೆವರೆಗೆ ನಾವು ಪತ್ತೆ ಮಾಡ್ತೀವಿ ಏನಿದೆ. ಈ ಚಾಕು ಇರಿತ ಯಾಕಾಗಾಯ್ತು? ಹಳೆ ದ್ವೇಷದಿಂದ ಒಂದೇ ಏರಿಯಾದವರನ್ನ ಚುಚ್ಚಿದ್ರಾ ಅಥವಾ ಕನ್ನಡದ ಮೇಲಿನ ದ್ವೇಷಕ್ಕೆ ಎಂಇಎಸ್ನವರು ಚಾಕು ಹಾಕಿದ್ರಾ ಅನ್ನೋದು ಗೊತ್ತಿಲ್ಲ. ಯಾರು ಯಾಕಾಗಿ ಚುಚ್ಚಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ. ಆದ್ರೆ ಕನ್ನಡ ಸಂಘಟನೆಗಳು ಮಾತ್ರ ಇದನ್ನ ಎಂಇಎಸ್ ಕಿಡಿಗೇಡಿಗಳೇ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಬೆಳಗಾವಿಯಲ್ಲಿ ನಡೆದ ಘಟನೆಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರಿಗೆ ಚಾಕು ಇರಿತ ಖಂಡಿಸಿ ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನೂ ಮಾಡಲಾಗಿದೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕನ್ನಡ ಪರ ಸಂಘಟನೆಗಳು ಎಂಇಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಎಂಇಎಸ್ ಪ್ಲೇ ಕಾರ್ಡ್ ಹರಿದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಾಕು ಇರಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು.